ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಬದುಕಿಗೆ ತುಂಬ ಹತ್ತಿರವಾದಂಥ ಕೆಲವು ನಿತ್ಯ ಸತ್ಯಗಳನ್ನು ಹೇಳ್ತೇನೆ. ಒಮ್ಮೆ ಕೇಳಿ ಮನಸ್ಸು ನಿಜವಾಗ್ಲೂ ಸಮಾಧಾನವಾಗುತ್ತೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಇದು ನೋಡೋದು ಮಾತ್ರ ಅಲ್ಲ, ಇಂಥದ್ದನ್ನೆಲ್ಲ ಏನು ಮಾಡಬೇಕು, ಆದಷ್ಟು ಲೈಕ್ ಮಾಡಬೇಕು, ಆದಷ್ಟು ಶೇರ್ ಮಾಡಬೇಕು. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಇಂಥ ಒಂದು ಬದುಕಿಗೆ ಹತ್ತಿರವಾದಂಥ ಅರ್ಥಪೂರ್ಣ ಹಿತನುಡಿಗಳನ್ನು ಕೂಡ ಹೇಳ್ತೇನೆ. ಅದಕ್ಕೆ ಏನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು. ಹಾಗೇನೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಅಂತ ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತಾ ಇದೆ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಕರೆಕ್ಟಾಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರದ ಜೊತೆಗೆ ಆ ಸಮಸ್ಯೆನ ಬರೆದು ಕಳಿಸುವಾಗ ಸರಿಯಾಗಿ, ಅಂದರೆ ಪ್ರೆಸೆಂಟ್ ಏನು ನೀವು ಸಮಸ್ಯೆನ ಎದುರಿಸ್ತಾ ಇದ್ದರೆ ಅದನ್ನು ಕರೆಕ್ಟಾಗಿ ಬರೆದು ಕಳುಹಿಸಿ. ಅರ್ಧಂಬರ್ಧ ಬರೆದು ಕಳಿಸಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಹಾಗೆಯೇ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಖಂಡಿತವಾಗ್ಲೂ ಆ ಸಮಸ್ಯೆಯನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಕೇಳ್ಬೋದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕೆಲವು ನಿತ್ಯ ಸತ್ಯಗಳು ಖಂಡಿತವಾಗ್ಲೂ ನಮ್ಮ ಬದುಕಿಗೆ ತುಂಬ ಹತ್ತಿರವಾದಂಥದ್ದು, ಅರ್ಥಪೂರ್ಣವಾದದ್ದು ಅಂತಲೇ ಹೇಳ್ಬೋದು. ನಿನ್ನವರು ಯಾರು ಎಂದು ತಿಳಿಯಬೇಕಾದರೆ ನೀನು ಸೋಲನ್ನು ಅನುಭವಿಸಿ ನೋಡು. ಏಕೆಂದರೆ ಗೆದ್ದಾಗ ಎಲ್ಲರೂ ಜೊತೆ ಇರ್ತಾರೆ, ಸೋತಾಗ ಆಗ ಗೊತ್ತಾಗುತ್ತೆ ನಿನ್ನವರು ಯಾರು ಅಂತ. ಅಂದರೆ ಅಲ್ವಾ, ಗೆದ್ದಾಗ ಎಲ್ಲರೂ ಇರ್ತಾರೆ, ನಾನು ಅನ್ನೋ ಥರ ಬಂದು ನಮಗೆ ಇಷ್ಟ ಇಲ್ಲದಿದ್ದರೂ ಬಂದು ನಮ್ಮ ಜೊತೆ ಮಾತಾಡುವಂಥದ್ದು, ಎಲ್ಲವನ್ನು ಹಂಚ್ಕೊಳ್ಳುವಂಥದ್ದು. ಸೋತಾಗ ಯಾರೂ ಇರಲ್ಲ. ಯಾರು ಇರ್ತಾರೆ ನೋಡಿ ಸೋತಾಗ, ಅವರು ಮಾತ್ರ ನಿಜವಾದ ಮಾನವೀಯತೆ, ಮನುಷ್ಯತ್ವ ಉಳ್ಳವರು. ಅವರನ್ನು ಯಾವತ್ತೂ ನಾವು ಮರೆಯಬಾರ್ದು, ನೆನಪಿಡಿ. ಹರಿದ ಚೀಲದಲ್ಲಿ ಚಿನ್ನ ಇಟ್ಟಾಗ ಆ ಚೀಲಕ್ಕೆ ಬೆಲೆ ಇರುತ್ತೆ. ಚೀಲದಿಂದ ಚಿನ್ನ ಬೇರ್ಪಡಿಸಿ ಆದ ಮೇಲೆ ಆ ಚೀಲಕ್ಕೆ ಯಾರೂ ಕೇಳುವುದಿಲ್ಲ. ಅದರಂತೆ ಈ ದೇಹವೆಂಬ ಹರಿದ ಚೀಲದಲ್ಲಿ ಆತ್ಮವೆಂಬ ಭಗವಂತ ಇರುವವರೆಗೂ ಈ ದೇಹಕ್ಕೆ ಬೆಲೆ ಇರುತ್ತೆ. ದೇಹದಿಂದ ಆತ್ಮ ಬೇರ್ಪಟ್ಟಾಗ ಈ ದೇಹವನ್ನು ಮುಟ್ಟಲು ಹಿಂಜರಿಯುತ್ತಾರೆ. ಚಿನ್ನಕ್ಕೆ ಬೆಲೆ ಹೊರತು ಚೀಲಕ್ಕಲ್ಲ. ಅದರಂತೆ ಚೈತನ್ಯ ಎಂಬ ಆ ಪರಮಾತ್ಮನಿಗೆ ಬೆಲೆ ಇದೆ ಹೊರತು ದೇಹಕ್ಕೆ ಅಲ್ಲ. ಈ ಕಲಿಯುಗದ ಭೂಮಿಯ ಮೇಲೆ ಮಾನವರು ಸತ್ತ ನಂತರ ಪಾಪ ಪುಣ್ಯ ಏನಿಲ್ಲ ಅಂತ ಯಾರು ಬದುಕ್ತಾರೋ ಅವರು ಅಜ್ಞಾನಿಗಳು, ಮೋಸಗಾರರು, ದುಷ್ಟರಾಗಿ ಬದುಕುವಂಥದ್ದು. ಅವರು ಆ ಥರ. ಅದೇ ಸತ್ತ ನಂತರ ಕೂಡ ಪಾಪ ಪುಣ್ಯ ಎಂಬ ಬದುಕಿದೆ ಅಂತ ಬದುಕುವವರು ಮಾತ್ರ ಸತ್ಯವಂತರು, ಒಳ್ಳೆಯವರಾಗಿ ಬದುಕುತ್ತಾರೆ. ಇಷ್ಟೇ ಭಗವದ್ಗೀತೆಯ ಅರ್ಥ. ಆಯಿತಾ? ನೆಕ್ಸ್ಟ್ ನೋಡೋದಾದರೆ, ಇದನ್ನೆಲ್ಲ ನಾವು ಏನು ಮಾಡಬೇಕು ತಿಳಿದಾಗ ನಮ್ಮ ಬದುಕು ಏನಿದೆ ಈ ಬದುಕಲ್ಲಿ ಅನ್ನೋ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಲ್ವಾ. ನಂಬಿಕಸ್ಥರಿಂದ ಮೋಸ ಹೋದೆವು ಅಂತ ಪ್ರಾಮಾಣಿಕರು ಹತಾಶರಾಗಬೇಕಿಲ್ಲ. ಕಡೆಗೆ ಇತಿಹಾಸದಲ್ಲಿ ಉಳಿಯುವವರು ಯಾರು ಗೊತ್ತಾ? ಪ್ರಾಮಾಣಿಕರು ಹೊರತು ಮೋಸಗಾರರಲ್ಲ. ಮೋಸಗಾರರು ಅವರಿಗೆ ಒಂದು ಅವರ ಆ ಮೋಸ ಎಷ್ಟಿರುತ್ತೆ, ಅವರ ಬಂಡವಾಳ ಬಯಲಾಗುವವರಿಗೆ ಅಲ್ವಾ. ಯಾವತ್ತು ಪ್ರಾಮಾಣಿಕತೆ, ಯಾವತ್ತೂ ಅದಕ್ಕೆ ಜಯ ಹೊರತು ಒಂದು ಮಟ್ಟಕ್ಕೆ ಇರಬಹುದು ಆ ಸುಳ್ಳು ಮೋಸಕ್ಕೆ. ಅಂತ ಗೆಲ್ಲೋದು ಏನು ಗೊತ್ತಾ? ಸತ್ಯನೇ, ಪ್ರಾಮಾಣಿಕತೆ, ನಿಯತ್ತೆ. ಅದು ಮರೆಯಬೇಡಿ. ಈ ಕಲಿಯುಗದಲ್ಲಿ ಯಾವತ್ತೂ ಪ್ರಾಮಾಣಿಕತೆಗೆ ಬೆಲೆ ಇದ್ದೇ ಇರುತ್ತೆ, ಅಷ್ಟೆ. ಮನಃಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯಸ್ಸು, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ, ಇವುಗಳು ಇದ್ದರೆಷ್ಟು ಹೋದರೆಷ್ಟು ಅಲ್ವಾ. ಅದನ್ನೆಲ್ಲ ಏನು ಮಾಡಬೇಕು, ಅದರ ಬಗ್ಗೆ ಜಾಸ್ತಿ ಚಿಂತೆ ಮಾಡಬಾರ್ದು. ಇನ್ನೊಂದು, ಬಾಡಿಗೆ ಮನೆಯಲ್ಲಿ ವಾಸ ಮಾಡುವ ನಾವು ನಮ್ಮ ಹಣವನ್ನು ಆ ಬಾಡಿಗೆ ಮನೆಯ ಸಿಂಗಾರಕ್ಕೆ ಬಳಸುವುದಲ್ಲ. ಮಾಲೀಕನ ಅಧೀನದಲ್ಲಿ ಇರುವ ಆ ಮನೆಯನ್ನು ನಾವು ಬಿಡಲೇಬೇಕಲ್ಲ. ಈ ದೇಹ ಬಾಡಿಗೆ ಮನೆ, ಇದು ಎಂದೂ ನಮ್ಮ ಸ್ವಂತದ್ದು ಅಲ್ಲ. ನಮ್ಮೆಲ್ಲ ಶಕ್ತಿ, ಪ್ರಯತ್ನಗಳು ಈ ದೇಹದ ಸಿಂಗಾರಕ್ಕಾಗಿ ವ್ಯಯವಾಗಬಾರದು. ನಮ್ಮ ಸ್ವಂತ ಮನೆ ಆತ್ಮ, ಅದರ ಪೋಷಣೆಯತ್ತ ಗಮನ ಹರಿಸಬೇಕು. ಕೃಷ್ಣಾರ್ಪಣ ಮಸ್ತು. ಧನ್ಯವಾದಗಳು.